ನಮಸ್ಕಾರ. ಇವತ್ತು ನಾನು ನಿಮಗೆ ಬ್ಲೌಸಲ್ಲಿ ಪೋಟ್ಲಿಸ್ ಬಟನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ. ಫಸ್ಟ್ ನೆಕ್ ವಿಡ್ತು 4.25 ಇಂಚಸ್ ತೊಗೊಳ್ಳಿ. ಡೀಪ್ 3 ಇಂಚ್ ತೊಗೊಂಡು ಒಂದು ರೌಂಡ್ ನೆಕ್ ಶೇಪ್ ಹಾಕ್ಕೊಳ್ಳಿ. ಅದು ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಸೆಂಟ್ರ್ ಕಟ್ ಮಾಡ್ಕೋಬೇಕು, ಯಾಕಂದರೆ ಪೋಟ್ಲಿಸ್ ಹಾಕಬೇಕಲ್ಲ ಅದಕ್ಕೆ. ನಾವೀಗ ಈ ಥರ ಬೀಡ್ ತೊಗೊಂಡು ಟೈಯಿಂಗ್ ಮಾಡ್ಕೊತಿದ್ದೀನಿ. ಸಿಂಗಲ್ ಕಲರ್ ಕೂಡ ಮಾಡ್ಬೋದು ಅಥವಾ ಡಬಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನೀಗ ಡಬಲ್ ಕಲರ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಈಗ ಪೋಟ್ಲಿಸ್ ಎಲ್ಲ ರೆಡಿ ಆಯಿತು. ಈಗ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳಿ ಬ್ಲೌಸಲ್ಲಿ. ಫಸ್ಟು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡ್ಕೋಬೇಕು. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ನೋಡಿ. ಲೆಫ್ಟ್ ಸೈಡು ಸಿಂಗಲ್ ಪಟ್ಟಿ ಬರಬೇಕು, ರೈಟ್ ಸೈಡು ಡಬಲ್ ಪಟ್ಟಿ ಬರಬೇಕು. ಈ ಥರ ಸೇಮ್ ನೀವು ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಹೇಗೆ ಮಾಡ್ಕೊತೀರೋ ಆ ಥರನೇ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಕೊಂಡು ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು. ಲೆಫ್ಟ್ ಸೈಡ್ ಯಾವಾಗಲೂ ಪೋಟ್ಲಿಸ್ ಬರಬೇಕು. ಸಿಂಗಲ್ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ಲೆಫ್ಟ್ ಸೈಡು ಪೋಟ್ಲಿಸ್ ಹಾಕ್ತಾ ಹೋಗಿ. ಪಕ್ಕನೇ ಬರಲಿ, ಆವಾಗ ನಿಮಗೆ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ. ಡಬಲ್ ಕಲರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಿಂಗಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ. ಈ ಥರ ಪಕ್ಕ ಸ್ಟಿಚಿಂಗ್ ಮಾಡ್ಕೊಂಡು ಹೋಗಿ ಪೋಟ್ಲಿಸ್. ಸೊ ಟಾಪಲ್ಲಿ ಅರ್ಧ ಇಂಚು ಮತ್ತು ಬಾಟಮಲ್ಲಿ ಅರ್ಧ ಇಂಚು ಗ್ಯಾಪ್ ಇಟ್ಟು ಮಾಡಿ ಫೇಸಿಂಗ್ ಮಾಡಬೇಕಾಗತ್ತೆ ನಿಮಗೆ ಜಾಗ. ಓಕೆ. ಈಗ ಎಕ್ಸ್ಟ್ರಾ ಆ ಪೋಟ್ಲಿಸ್ ಬಟನ್ಸ್ ಕ್ಲಾತ್ ಕಟ್ ಮಾಡಿ. ಓಕೆ, ಈ ಥರ ಬಂತು. ಬ್ಯಾಕಲ್ಲಿ ಎಮ್ಮಿಂಗ್ ಬರುತ್ತೆ. ಆ ಒಂದು ಟೆನ್ಷನ್ ಸ್ಟಿಚ್ ಹಾಕೊಂಡಿರ್ತೀವಲ್ಲ ಅದು ಬಿಚ್ಚಿಬಿಡಿ. ಆಮೇಲೆ ಎಮ್ಮಿಂಗ್ ಆದ ತಕ್ಷಣ ಬಿಚ್ಚಬೇಕು ಅದನ್ನ. ಈಗ ನಾನು ಬ್ಯಾಕ್ ಫೇಸಿಂಗ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ರೌಂಡ್ ನೆಕ್ ಫೇಸಿಂಗ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಟೆನ್ಷನ್ ಯೂಸ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಫೇಸಿಂಗ್ ಎಡ್ಜ್ ಆಗ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ಪೈಪಿಂಗ್ ಮಾಡ್ಕೊತಿದ್ದೀನಿ, ಕಾರ್ಡಿಂಗ್ ಆಗ್ತಾಯಿದ್ದೀನಿ. ಸೊ ಇವಾಗ ಬ್ಯಾಕ್ ಫೇಸಿಂಗ್ ರೆಡಿ ಮಾಡ್ಕೊತೀನಿ. ನನಗೆ ಬ್ಯಾಕ್ ಫೇಸಿಂಗ್ಗೆ ನಾನು ಪೈಪಿಂಗ್ ಯೂಸ್ ಮಾಡ್ತಾಯಿದ್ದೀನಿ, ಕಾರ್ಡಿಂಗ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಡಾಟ್ ಫಿನಿಶ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟ್ ಬ್ಯಾಕ್ ಫೇಸಿಂಗ್ ಮಾಡ್ಕೊಳ್ಳಿ. ಒಂದು ಟೆನ್ಷನಿಂದ ಬ್ಯಾಕ್ ಫೇಸಿಂಗ್ ಮಾಡ್ಕೋಬೇಕು. ಟರ್ನ್ ಮಾಡಿ ಫೇಸಿಂಗ್ ಎಡ್ಜ್ ಹಾಕ್ಕೊಳ್ಳಿ. ಓಕೆ, ಈಗ ಟರ್ನ್ ಮಾಡಿ ಒಂದು ಲೂಸ್ ಸ್ಟಿಚ್ ಹಾಕ್ಕೊಂಡು ಎಮ್ಮಿಂಗ್ ಮಾಡಿಬಿಟ್ಟು ಆದಮೇಲೆ ಆ ಸ್ಟಿಚ್ ಬಿಚ್ಚಿ. ಓಕೆ, ಇವಾಗ ನಿಮಗೆ ಪೋಟ್ಲಿಸ್ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್.